ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 20/9/2025. ईश्वरीय महावाक्य। मीठे बच्चे, बाबा आए हैं तुम पुराने भक्तों को भक्ति का फल देने। भक्ति का फल है ज्ञान, जिससे ही तुम्हारी सद्गति होती है। ಮಧುರ ಮಕ್ಕಳೇ, ಬಾಬಾ ಬಂದಿರೋದೇ ಭಕ್ತಿಯ ಫಲ ಕೊಡೋದಕ್ಕಾಗಿ. ಭಕ್ತಿಯ ಫಲ ಆಗಿದೆ ಜ್ಞಾನ. ಬಾಬಾ ಭಕ್ತಿ ಫಲ ಕೊಡ್ಲಿಕ್ಕೆ ಬಂದಿದ್ದಾರೆ. ಯಾವ ಭಕ್ತಿ ಅಂದರೆ, ಯಾವಾಗ ನಾವು ದ್ವಾಪರದ ಆದಿಯಲ್ಲಿ ಏಕ ದೇವೋಪಾಸನೆ ರೂಪದಲ್ಲಿ ಏಕತೆಯ ಭಕ್ತಿ ಮಾಡಿದ್ವಿ. ಅದರಲ್ಲಿ ಸಂಸಾರಿಕ ಜೀವನ ಕೇವಲ ನಿಮಿತ್ತ ಮಾತ್ರ ಇತ್ತು. ಸಂಪೂರ್ಣ ಜೀವನ, ಮನಸ್ಸು, ತನುಮನ, ಧನ ಎಲ್ಲದರಿಂದಲೂ ಪರಮಾತ್ಮ ಏಕೈಕ ಶಿವನಿಗೆ ಅರ್ಪಿತ ಆಗಿ ಆ ಒಂದು ಭಕ್ತಿ ಭಾವದಲ್ಲಿ, ಶ್ರದ್ಧೆಯಲ್ಲಿ ಮುಳುಗಿ ಆ ಒಬ್ಬ ಶಿವನಿಗಾಗಿ ಪ್ರಾಣವನ್ನು ಅರ್ಪಿಸುವಂತಹ ಯಾವ ಭಕ್ತಿಯನ್ನು ತಾವು ಆತ್ಮ ಮಾಡಿದ್ದೀರೋ, ಆ ಭಕ್ತಿಯ ಫಲವನ್ನು ಕೊಡಲಿಕ್ಕೆ ಬಾಬಾ ಈಗ ಬಂದಿದ್ದಾರೆ. ಆ ಫಲ ಯಾವುದು ಅಂದರೆ ಸತ್ಯಜ್ಞಾನ. ಭಕ್ತಿ ಮಾಡಿಯೂ ಕೂಡ ಭಕ್ತಿಯಲ್ಲಿ ಭಗವಂತನನ್ನು ಹುಡುಕ್ತಾ ದೇಹಭಾನದಲ್ಲಿ ಬರ್ತಾ ಬರ್ತಾ ಭಗವಂತನಿಂದ ಇನ್ನೊಂದಿಷ್ಟು ದೂರನೇ ಆದ್ವಿ. ಅದಕ್ಕಾಗಿ ಭಗವಂತನ ಸಮೀಪ ಬರಲಿಕ್ಕೆ ಸತ್ಯ ಜ್ಞಾನವೇ ಬೇಕಾಗ್ತದ. ಸತ್ಯದ ಜ್ಞಾನದ ಬೆಳಕಿನಿಂದಲೇ ಸತ್ಯ ಯಾವುದು, ಅಸತ್ಯ ಯಾವುದನ್ನುವುದನ್ನು ಅರಿಯಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಆ ಜ್ಞಾನದ ಬೆಳಕು ಕೊಡಲಿಕ್ಕೆ, ಜ್ಞಾನವನ್ನು ನೀಡಲಿಕ್ಕೆ ಭಕ್ತಿಯ ಫಲದ ರೂಪದಲ್ಲಿ ಬಾಬಾ ಕೊಡ್ಲಿಕ್ಕೆ ಬಂದಿದ್ದಾರೆ. ಜಿಸ್ಸೆ ಹಿ ತುಮ್ಹಾರಿ ಸದ್ಗತಿ ಹೋತಿ ಹೈ. ಇದರಿಂದಲೇ ತಾವು ಮಕ್ಕಳ ಸದ್ಗತಿ ಆಗ್ತದೆ. ಸದ್ಗತಿ ಅಂದರೆ ನಾವು ಆತ್ಮ ನಮ್ಮ ಪಾತ್ರವನ್ನು ಈಗ ಅಭಿನಯ ಮಾಡ್ತಾ ಇದ್ದೀವಿ. ಸಂಗಮ ಯುಗದಲ್ಲಿ ಬ್ರಾಹ್ಮಣ ರೂಪದಲ್ಲಿ, ಬ್ರಹ್ಮ ಕುಮಾರ್ ಕುಮಾರಿಯ ರೂಪದಲ್ಲಿ. ಆದರೆ ಜೀವನ್ಮುಕ್ತಿ, ಇದಕ್ಕೆ ಜೀವನ್ಮುಕ್ತಿ ಅನ್ನೋದಿಲ್ಲ. ಬೀಕೆ ಆಗುವುದು ಜೀವನ್ಮುಕ್ತಿ ಅಲ್ಲ. ಜೀವನದಲ್ಲಿ ಏನೆಲ್ಲ ಈ ಕಲಿಯುಗದ ರೋಲ್ ಒಳಗ, ಈ ಜಗತ್ತಿನಲ್ಲಿ ಏನೆಲ್ಲ ನಡೀತಾ ಇದೆ, ಈ ರೋಲ್ ಒಳಗೆ ಏನೆಲ್ಲ ನಡೀತಾ ಇದೆ, ಕ್ಯಾರೆಕ್ಟರ್ ಒಳಗೆ ಏನೆಲ್ಲ ನಡೀತಾ ಇದೆ, ಅದು ಯಾವುದೇ ರೀತಿಯ ಶಾರೀರಿಕ ತೊಂದರೆ ಇರ್ಬೋದು, ಅಥವಾ ಶರೀರದ ಆರೋಗ್ಯದ ಖುಷಿನೇ ಇರ್ಬೋದು, ಸಂಬಂಧಗಳ ಅತಿ ಉನ್ನತ ಖುಷಿಯ ಸಮಾಚಾರನೇ ಇರ್ಬೋದು. ಆದರೆ ಸಂಬಂಧದಲ್ಲಿ ಬಹಳಷ್ಟು ಕಹಿತನ ಅಥವಾ ಏನೇ ಒಂದು ರೀತಿಯ ಮೇಲು ಕೀಳಾಗಿರ್ಬೋದು. ಏನೇ ಆದರೂ ಕೂಡ ಇದು ಎಲ್ಲ ನಾಟಕದಲ್ಲಿ ನಡೀತಾ ಇದೆ. ಒಳ್ಳೆಯದು, ಕೆಟ್ಟದ್ದು, ಲಾಭ, ಹಾನಿ, ಸುಖ, ದುಃಖ ಎಲ್ಲವೂ ಕೇವಲ ನಾಟಕದಲ್ಲಿದೆ. ನಾನು ಆತ್ಮ ಈ ನಾಟಕದಿಂದ ಪರೆ ಇದ್ದೀನಿ, ಹೈಯೆಸ್ಟ್ ಇದ್ದೀನಿ, ಮತ್ತು ನಾ ಆತ್ಮ ಸಾಕ್ಷಿ ದೃಷ್ಟಾಗಿ ಈ ವಿಶ್ವ ನಾಟಕದಲ್ಲಿ ನನ್ನ ಒಂದು ಆ್ಯಕ್ಟಿಂಗ್ ಮಾಡಲಿಕ್ಕೆ ಬಂದಿದ್ದೀನಿ ಅನ್ನುವಂತಹ ಸತ್ಯವನ್ನು ಸ್ಮೃತಿಯಲ್ಲಿ ಇಟ್ಕೊಂಡು ನಡೆಯೋದೇ ಜೀವನ್ಮುಕ್ತಿ. ಜೀವನ್ಮುಕ್ತಿ ಸದ್ಗತಿ ಅಂದರೆ ಸತ್ಯ ಮಾರ್ಗದಲ್ಲಿ ಇದ್ದುಕೊಂಡು ನಿಜವಾದ ಶ್ರೇಷ್ಠ ಗತಿಯನ್ನು ಪ್ರಾಪ್ತ ಮಾಡ್ಕೊಳ್ಳೋದಿದೆಯಲ್ಲ, ಅದು ಕೇವಲ ಜ್ಞಾನಿಯಾಗಿದ್ದೀನಿ ಅಥವಾ ಮುರಳಿ ಕೇಳ್ತೀನಿ ಅಥವಾ BK ಜೀವನದ ಎಲ್ಲ ನಿಯಮಗಳನ್ನು ಫಾಲೋ ಮಾಡ್ತಿದ್ದೀನಿ ಅಂತಂದರೆ ಇದು ಸದ್ಗತಿ ಅಥವಾ ಜೀವನ್ಮುಕ್ತಿ ಅಲ್ಲ. ಜೀವನ್ಮುಕ್ತಿ ಅರ್ಥಾತ್ ಈ ಕ್ಷಣದಲ್ಲಿ ಒಳ್ಳೆಯದರ ಕೆಟ್ಟದರ ಯಾವುದರದ ಪ್ರಭಾವ ನನ್ನ ಮನಸ್ಸಿನ ಮೇಲೆ ಆಗದೇ ಇರುವಂಥ, ಅಥವಾ ಈ ಒಳ್ಳೆಯ ಮಾತು, ಕೆಟ್ಟ ಮಾತು, ಒಳ್ಳೆಯ ಸಂಬಂಧ, ಕೆಟ್ಟ ಸಂಬಂಧ, ಅದು ಏನೇ ಇರಲಿ, ಅದು ಎರಡೂ ಕೂಡ ಡ್ರಾಮಾದಲ್ಲಿ ನಡೀತಾ ಇದೆ, ರಿಯಲ್ ಅಲ್ಲ. ರಿಯಲ್ ನಾನು ಕೇವಲ ಆತ್ಮ ಇದ್ದೀನಿ ಎನ್ನುವಂತಹ ವಾಸ್ತವಿಕ ಸತ್ಯದ ಅನುಭವವೇ ಸದ್ಗತಿ. ಇಂಥ ಒಂದು ಸದ್ಗತಿಯ ಆಸ್ತಿ ಫಲ ಕೊಡಲಿಕ್ಕೆ ಬಾಬಾ ಬಂದಿದ್ದಾರೆ. ಪ್ರಶ್ನೆ: ಕೈ ಬಚ್ಚೆ ಚಲತೆ ಚಲತೆ ತಕದೀರ್ ಕೋ ಆಪೇ ಹಿ ಶೂಟ್ ಕರ್ ಲೇತೆ ಹೈ. ಕೇಸೆ? ಕೆಲವು ಮಕ್ಕಳು ಈ ಒಂದು ಈಶ್ವರೀಯ ಜ್ಞಾನ ಮಾರ್ಗದಲ್ಲಿ ನಡೀತಾ ತಮ್ಮ ಪುರುಷಾರ್ಥದ ದಾರಿಯೊಳಗ ತಮ್ಮ ಭಾಗ್ಯಕ್ಕೆ ತಾವೇ ಶೂಟ್ ಮಾಡ್ಕೊಳ್ತಾರೆ. ಹೇಗೆ ಅಂತಾರೆ ಬಾಬಾ. ಶೂಟ್ ಮಾಡ್ಕೊಳ್ಳೋದು ಅಂದರೆ ತಮ್ಮ ಸಮಾಪ್ತಿಯನ್ನು, ತಮ್ಮ ಕಾನ್ಷಿಯಸ್ನ ಅಂತ್ಯ ಮಾಡ್ಕೊಳ್ತಾರೆ, ಶ್ರೇಷ್ಠ ಸ್ಮೃತಿಯ ಅಂತ್ಯ ಮಾಡ್ಕೊಳ್ತಾರೆ. ಅದು ಯಾಕೆ, ಹೇಗೆ ಅಂತ ಕೇಳ್ತಾರೆ. ಬಾಬಾ ಹೇಳ್ತಾರೆ, ಅಗರ್ ಬಾಬಾ ಕಾ ಬನ್ಕರ್ ಸರ್ವಿಸ್ नहीं करते, अपने पर और दूसरों पर रहम नहीं करते,
तो वह अपनी तकदीर को शूट करते हैं. ಬಾಬಾ ಹೇಳ್ತಾರೆ ಅದೃಷ್ಟಕ್ಕೆ ಹೊಡ್ಕೊಳ್ಳೋದು ಅಥವಾ ಅದೃಷ್ಟವನ್ನ ತಮ್ಮ ತಾವೇ ಹಾನಿ ಮಾಡ್ಕೊಳ್ಳೋದ್ರ ಅರ್ಥ ಆಗಿದೆ. ಭಲೆ ಬಿಕೆ ಜೀವನ ಕಂಟಿನ್ಯೂ ಇರ್ಬೋದು, ಆದರೆ ಒಂದು ವೇಳೆ ನಾವು ನಮ್ಮ ಕಲ್ಯಾಣ ಮಾಡ್ಕೊಳ್ಳೋದಿಲ್ಲ, ಅನ್ಯರ ಕಲ್ಯಾಣ ಮಾಡೋದಿಲ್ಲ, ಸರ್ವಿಸ್ ಮಾಡೋದಿಲ್ಲ, ಇನ್ನೊಬ್ಬರ ಮೇಲೆ ದಯ ಮಾಡೋದಿಲ್ಲ ಅಂತಂದರೆ ಜರೂರ್ ನಿಮಗೆ ನೀವೇ ಶೂಟ್ ಮಾಡ್ಕೊಂಡಂಗೆ ಅಂತ ಹೇಳ್ತಾರೆ ಬಾಬಾ. ಹಂಗ ನಿಜವಾದ ಸೇವಾ ಯಾವುದು? ಇವತ್ತು ಎಲ್ಲ ಬೇಕಿ ಎಲ್ಲ ರೀತಿಯ ಸೇವೆ ಮಾಡ್ತಾ ಇದ್ದಾರೆ. ಬಾಬಾ ಹೇಳುವ ಸೇವೆ ಯಾವುದು ಅಂತಂದರೆ, ನಾನು ನನ್ನ ಆತ್ಮ ಸ್ವರೂಪದಲ್ಲಿ ನನ್ನ ಸೋಲ್ ಕಾನ್ಷಿಯಸ್ನ ಸ್ಥಿತಿಯಲ್ಲಿದ್ದುಕೊಂಡು ಬೇರೆಯವರು ಏನಿದಾರೋ ಯಾವ ಪಾರ್ಟ ಮಾಡಲವರು, ಯಾವುದೇ ಥರದ ನೆಗೆಟಿವ್ ಪಾಸಿಟಿವ್ ದುಃಖ ಸುಖ ಏನೇ ಪಾತ್ರ ಅಭಿನಯ ಮಾಡಲಿ, ಆದರೆ ನನ್ನ ಆತ್ಮಸ್ಥಿತಿಯಿಂದ ಅವರಲ್ಲಿಯೂ ಕೂಡ ಆ ಸತ್ಯ ಆತ್ಮ ಸ್ವರೂಪ ನೋಡ್ತೀನಿ ಅಂತಂದ್ರೆ ಇದಕ್ಕೆ ಬಾಬಾ ಹೇಳ್ತಾರೆ ದಯಾ ಮಾಡೋದು ಅಂತ. ದಯಾದ ಅರ್ಥ ಕೇವಲ ನಮ್ಮ ಫೇವರ್ನಾಗಿರುವಂಥವ್ರಿಗೆ ಏನಿದ್ರು ಹೊಟ್ಟೆಗೆ ಹಾಕೊಳ್ಳೋದು ಅಥವಾ ನಮ್ಮ ಅನುಕೂಲ ಇಲ್ಲ, ಅವ್ರು ನಮ್ಗೆ ಯಾವಾಗಲೂ ಡಿಫೇಮ್ ಮಾಡ್ತಾರಂತಂದ್ರೆ ಅವ್ರು ಎಷ್ಟು ಚಲೋ ಆ್ಯಕ್ಟಿಂಗ್ ಮಾಡಿದ್ರೂ ಆ್ಯಕ್ಟಿಂಗನ್ನು ನಾವು ಮೆಚ್ಚದೇ ಇರೋದು, ಇವೆರಡರಿಂದಲೂ ಪರೆ. ಅವರು ನಮ್ಮ ಅನುಕೂಲ ಇರಲಿ ನಮ್ಮ ಅನಾನುಕೂಲ ಇರಲಿ, ಅವ್ರು ಹೇಗೇ ಇರಲಿ ಅವರು ತಮ್ಮ ಆ್ಯಕ್ಟಿಂಗನ್ನು ಮಾಡ್ತಾ ಇದ್ದಾರೆ. ರಿಯಲ್ ಒಳಗೆ ಆತ್ಮ ಎವರ್ ಪ್ಯೂರ್ ಎವರ್ ಪೀಸ್ಫುಲ್ ಇದೆ ಎನ್ನುವಂತಹ ಸತ್ಯ ಸದಾ ಸ್ಮೃತಿಯಲ್ಲಿ ಇಟ್ಕೊಂಡು ಆ ಸತ್ಯವನ್ನೇ ನೋಡುವಂತಹ ಒಂದು ಆತ್ಮಿಕ್ ಸ್ಮೃತಿ, ಈಶ್ವರೀಯ ಸ್ಮೃತಿ ಏನಿದೆಯಲ್ಲ, ಇದಕ್ಕೆ ಬಾಬಾ ಹೇಳ್ತಾರ ದಯಾ ಸ್ವರೂಪ ಆಗೋದು. ಯಾರು ಇನ್ನೊಬ್ಬರ ಮೇಲೆ ದಯಾ ಪಡ್ತಾರೆ, ರೆಹಮ್ ಫೀಲ್ ಮಾಡ್ತಾರೆ, ಅದು ರೆಹಮ್ ಮಾಡ್ತಾರ್ಥ ಪಾಪ ಅನ್ನೋದಾಗಲಿ, ಅವರಿಗೇನೋ ನಮ್ಮ ಥರ ಅವರು ಉಣ್ಣೋದಿಲ್ಲ ಅಂತ ನಮ್ಮ ಉಣ್ಣೋದ್ರೊಳಗೆ ಕೊಡೋದು, ಇದೆಲ್ಲ ದಯಾ. ಕೇವಲ ಅವ್ರ ಪಾರ್ಟಲ್ಲಿ ಏನೇ ಮಾಡಲಿ ಅದು ಸತ್ಯ ಅಲ್ಲ, ಕೇವಲ ಪಾರ್ಟ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ಇವರು ರಿಯಲ್ ನಿರಾಕಾರ ಸಂಪೂರ್ಣ ಸೆಲ್ಫ್ ಸಫಿಸಿಯೆಂಟ್ ಆತ್ಮ ಇದ್ದಾರ ಅನ್ನುವ ಸತ್ಯದೊಳಗೆ ನಾವು ಇನ್ನೊಬ್ಬರಿಗೆ ನೋಡೋದೇ ದಯಾ ಮಾಡೋದು. ಇದೇ ಸೇವಾ. ಆ್ಯಕ್ಚುಲಿ ಸೂಕ್ಷ್ಮ ಸೇವಾ ಇದೇ ಇದೆ. ಎಷ್ಟೇ ಸ್ಥೂಲ ಸೇವಾ, ಎಷ್ಟೇ ಭಾಷಣದ ಸೇವಾ ಮಾಡಲಿ, ಅದು ಡ್ರಾಮಾದ ಒಂದು ಪಾರ್ಟ್, ಫಿಕ್ಸ್ ಡ್ರಾಮಾದಲ್ಲಿ ಅದು ಮಾಡೋದು ಫಿಕ್ಸ್ ಇದೆ. ಪ್ರತಿ ಕಲ್ಪದಲ್ಲೂ ಅದು ಸೇಮ್ ಸಮಯಾನುಸಾರ ರಿಪೀಟ್ ಆಗ್ತಾ ಇದೆ. ನಿಜವಾದ ಸೇವಾ ಯಾವುದು ಅಂತಂದರೆ, ನನ್ನ ಮೂಲ ಆತ್ಮ ಸ್ಥಿತಿಯಲ್ಲಿ ಸ್ಥಿತ ಆಗಿ ಎಲ್ಲರೊಳಗಿನ ಮೂಲ ಆತ್ಮ ದಿವ್ಯ ಸ್ವರೂಪವನ್ನು ನೋಡ್ತೀನಿ. ಕ್ಯಾರೆಕ್ಟರ್ ಒಳಗೆ ನಡೆಯೋದನ್ನೆಲ್ಲ ಕೇವಲ ಡ್ರಾಮಾ ಸಿನಿಮಾದ ಒಂದು ಘಟನೆಗಳಂತ ಯಾವಾಗ ತಿಳ್ಕೊತೀನಿ, ಅದರ ಪ್ರಭಾವದಿಂದ ನಾನು ಮುಕ್ತಿ ಇರ್ತೀನಿ. ಇದಕ್ಕೆ ಬಾಬಾ ದಯಾ ಸ್ವರೂಪ ಅಂತ ಹೇಳ್ತಾರೆ. ಯಾರು ಈ ರೀತಿ ಮಾಡೋದಿಲ್ಲ ಅವರು ತಮ್ಮ ಭಾಗ್ಯಕ್ಕೆ ತಾವೇ ಶೂಟ್ ಮಾಡಿಕೊಂಡಂತೆ. ಅರ್ಥಾತ್ ಪದ್ ಭ್ರಷ್ಟ ಹೋ ಜಾತಾ ಹೇ, ಪದವಿನೇ ಭ್ರಷ್ಟ ಆಗ್ತದೆ ಅಂತ. ಪದವಿ ಭ್ರಷ್ಟ ಮಾಡ್ಕೊಳ್ಳೋದು ಅಂತಂದ್ರೆ ನಮ್ಮ ಬಿಸ್ನೆಸ್, ನಮ್ಮ ಮನೆ, ನಮ್ಮ ಸಾಂಸಾರಿಕ ಜೀವನದಲ್ಲಿ ಏನಾದರೂ ಹಾನಿ ಮಾಡ್ಕೊಳ್ಳೋದು ಅಂತಲ್ಲ. ಪದವಿ ಅರ್ಥಾತ್ ಹೈಯರ್ ಕಾನ್ಷಿಯಸ್, ಪದವಿ ಅರ್ಥಾತ್ ಅತ್ಯಂದ್ರಿಯ ಸುಖದ ಅನುಭೂತಿ, ಪದವಿ ಅರ್ಥಾತ್ ಜೀವನ್ಮುಕ್ತ ಸ್ಥಿತಿ ಈ ಸಮಯದೊಳಗೆ. ಪದವಿ ಅಂದರೆ ಪರಮಾತ್ಮನ ಜೊತೆಗೆ ಸಮಾನತೆ ಅನುಭವ, ಬಾಪ್ ಸಮಾನ ಸ್ಥಿತಿ ಯಾವುದು ಊಂಚಾ ಸ್ಥಿತಿ ಇದೆ, ಅದರಿಂದ ವಂಚಿತಾಗಿ ಸಾಧಾರಣ ಹ್ಯೂಮನ್ ಲೈಫ್ನ ಒಂದು ಸಫರಿಂಗ್ನ ಜೀವನ ಮಾಡೋದೇನಿದೆಯಲ್ಲ, ಇದಕ್ಕೇ ಬಾಬಾ ಪದವಿ ಭ್ರಷ್ಟ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ತೋ ಅಚ್ಚಿ ರೀತಿ ಪಡೆ ಯೋಗ ಮೇ ರಹೆ ತೋ ಪದವಿ ಅಚ್ಚಾ ಮಿಲೇನಾ. ಚೆನ್ನಾಗಿ ಓದ್ರಿ ಮತ್ತು ಯೋಗದಲ್ಲಿರಿ. ಒಂದು ಬಾಬಾ ಓದಿಸುವ ವಿದ್ಯೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರ ಅನುಸಾರ ನಡೀರಿ, ಅರ್ಥಾತ್ ಸೋಲ್ ಕಾನ್ಷಿಯಸ್ನ ಅನುಭವ ಮಾಡಿರಿ, ಸದಾ ನೆನಪಿನಲ್ಲಿರಿ. ಇದರಿಂದ ನಿಮ್ಮ ಪದವಿ ಶ್ರೇಷ್ಠ ಆಗ್ತದೆ, ಕಾನ್ಷಿಯಸ್ನ ಲೆವೆಲ್ ಹೆಚ್ಚಾಗ್ತದೆ. ಸುಪ್ರೀಂ ಕಾನ್ಷಿಯಸ್ ತನಕ ನಾವು ತಲುಪಲಿಕ್ಕೆ ಸಾಧ್ಯ ಇದೆ, ಪರಮಾತ್ಮನ ಸದಾ ಮಡಿಲಿನ ಅನುಭವ ಮಾಡಲಿಕ್ಕೆ ಸಾಧ್ಯ ಇದೆ. तो सर्विसेबल बच्चों को तो सर्विस का बहुत शौक होना चाहिए. ಸರ್ವಿಸೇಬಲ್ ಮಕ್ಕಳಿಗೆ ಸದಾ ಸೇವೆ ಮಾಡಬೇಕನ್ನುವಂಥ ಬಹಳ ನಶ ಇರಬೇಕು ಅಂತ ಹೇಳ್ತಾರೆ ಬಾಬಾ. धारणेಗಾಗಿ मुख्य सार पहला, इस अमूल्य जीवन में पढ़ाने वाले टीचर का बहुत बहुत रिगार्ड रखना है. ಈ ಅಮೂಲ್ಯ ಜೀವನದಲ್ಲಿ, ಅಮೂಲ್ಯ ಜೀವನ ಅಂದರೆ
ಸತ್ಯುಗಕ್ಕಿಂತ ಅಮೂಲ್ಯ ಪರಂ ಆನಂದದ ಅನುಭವ ಸಾಕಾರ ಜೀವನದಲ್ಲಿ ಕಲಿಯುಗದ ಈ ಒಂದು ಶರೀರ, ಕಲಿಯುಗದ ಈ ರೋಗ, ಇಷ್ಟೊಂದು ಅಸ್ತವ್ಯಸ್ತ ಜಗತ್ತಿನಲ್ಲಿಯೂ ಕೂಡ ಯಾವ ಪರಂ ಆನಂದದ ಅನುಭವ ಮಾಡ್ತೀವಿ. ಈ ಅನುಭವದ ಜೀವನವೇ, ಪರಮಾತ್ಮನ ಜೊತೆಯ ಜೀವನವೇ ಬಹಳ ಅಮೂಲ್ಯ ಜೀವನ. ಅಂದಮೇಲೆ ಇಂಥ ಜೀವನದಲ್ಲಿ ಓದಿಸುವಂಥ ಟೀಚರ್ ಪರಮಾತ್ಮನಿಗೆ ಬಹಳ ಗೌರವ ಕೊಡಬೇಕು ಅಂತ. ಗೌರವ ಕೊಡೋದು ಅಂತಂದರೆ ಬಾಬಾ ಯಾವ ಒಂದು ಇಚ್ಛೆಯನ್ನು ಇಟ್ಟಿದ್ದಾರೆ ಮಕ್ಕಳ ಪ್ರತಿಯಾಗಿ ಅದನ್ನು ಪೂರ್ಣ ಮಾಡೋದು. ಬಾಬಾರ ಇಚ್ಛೆ ಆಗಿದೆ ಮಕ್ಕಳು ಸಮಸ್ಯೆಯಿಂದ ಮುಕ್ತಾಗಿ ಸಮಾಧಾನ ಸ್ವರೂಪದವರಾಗಿ ಮುಕ್ತಿಯನ್ನು ಕೊಡಲಿಕ್ಕೆ ನಿಮಿತ್ತ ಆಗಬೇಕು ಅನ್ನೋದು ಬಾಬಾನ ಮುಖ್ಯ ಇಚ್ಛಾ. ಅರ್ಥಾತ್ ಬಾಪ್ ಸಮಾನನ ಪ್ರತಿಯೊಬ್ಬ ಮಕ್ಕಳು ಸಂಪೂರ್ಣತೆ ಅನುಭವ ಮಾಡಲಿ ಅಂತ, ಬಾಬನ್ ಸಮಾನ ಆಗಲಿ ಅನ್ನೋದೇ ಬಾಬನ ಇಚ್ಛಾ. ಅಂದಮೇಲೆ ಬಾಬನ್ ಇಚ್ಛಾ ಪೂರ್ಣ ಮಾಡೋದೇ ಬಾಬಾ ಗೌರವ ಕೊಡೋದಾಗಿದೆ. ಪಢಾಯಿ ಮೇ ಅಚ್ಚಾ ಹೋಶಿಯಾರ್ ಬನ್ ಸರ್ವಿಸ್ ಮೇ ಲಗ್ನಾ ಹೇ. ವಿದ್ಯೆಯಲ್ಲಿ ಹುಷಾರಾಗ್ರಿ ಮತ್ತು ಇದರಲ್ಲಿ ತೊಡಗ್ರಿ ಅಂತಾರೆ ಬಾಬಾ. ಯಾಕಂದರೆ ಇದರಲ್ಲಿ 4 ಸಬ್ಜೆಕ್ಟ್ ಇದಾವ. ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಬಹಳಷ್ಟು ಇದಾವ. ಜ್ಞಾನ, ಯೋಗ, ಧಾರಣಾ, ಸೇವಾ 4 ವಿಷಯಗಳು ಎಷ್ಟು ಥೆರಟಿಕಲ್ ಇದಾವ ಅಷ್ಟೇ ಪ್ರಾಕ್ಟಿಕಲ್ ಇದೆ. ಅಂದಮೇಲೆ ಈ ವಿದ್ಯೆಯಲ್ಲಿ ತೊಡಗ್ರಿ ಅಂತಾರೆ ಬಾಬಾ. ಅಪ್ನೇ ಊಪರ್ ಆಪೇ ಹಿ ರೆಹಮ್ ಕರ್ನಾ ಹೇ. ನಿಮ್ಮ ಮೇಲೆ ನೀವೇ ದಯಾ ಮಾಡ್ಕೊಡ್ರಿ. ನಮ್ಮ ಮೇಲೆ ನಾನೇ ದಯಾ ಮಾಡ್ಕೊಳ್ಳೋದು ಅಂದರೆ ಕ್ಯಾರೆಕ್ಟರ್ ಕಾನ್ಷಿಯಸ್ ಅಲ್ಲಿ ಬಂದು ನನಗಿನ್ನೂ ಹೀಗಿಲ್ಲ, ನನಗಿದು ಇರಬೇಕಾಗಿತ್ತು, ಇದೇನು ಜೀವನ ಅಂತ ಅನೇಕ ಕಮ್ಜೋರಿಗಳು, ಕ್ಯಾರೆಕ್ಟರ್ನ ಕಮ್ಜೋರಿ, ನನ್ನ ಕಮ್ಜೋರಿ, ನಾನು ಅಂದರೆ ಆತ್ಮನ ಕಮ್ಜೋರಿ ಅಂತ ತಿಳ್ಕೊಳ್ಳೋದು ಇದಾಗಿದೆ. ತಮ್ಮ ಮೇಲೆ ತಾವೇ ಶಾಪ್ ಕಟ್ಕೊಂಡ ಹಾಗೆ. ದಯಾ ಮಾಡ್ಕೊಳ್ಳೋದು ಅಂದರೆ ಕ್ಯಾರೆಕ್ಟರ್ ಬಿಲ್ಕುಲ್ ನನ್ನಿಂದ ಬೇರೆ ಇದೆ, ಇದರಿಂದ ನಾ ಬೇರೆ ಇದ್ದೀನಿ, ಕ್ಯಾರೆಕ್ಟರಿಂದ ಬೇರೆ ಇದ್ದೀನಿ. ಕ್ಯಾರೆಕ್ಟರ್ ಒಳಗೆ ಏನೇ ಕಮ್ಜೋರಿ ಇರಲಿ, ದುಃಖ ಇರಲಿ, ಚಿಂತೆ ಇರಲಿ, ಏನೋ ಇರಲಿ, ಅದು ಡ್ರಾಮಾದೊಳಗಿದೆ. ನಾ ಡ್ರಾಮಾದಿಂದ ಪರಿ ಆತ್ಮ ಇದ್ದೀನಿ ಅನ್ನುವಂಥ ಸತ್ಯದ ಸ್ಮೃತಿಯೇ ನಮ್ಮ ಮೇಲೆ ನಾವು ದಯಾ ಮಾಡ್ಕೊಳ್ಳೋದಾಗಿದೆ. सेकेंड पॉइंट, अपने आप को सुधारने के लिए ಸಿವಿಲೈಸ್ಡ್ ಬನ್ನ ಹೇ. ತಮ್ಮ ತಾವು ಸುಧಾರಣೆ ಮಾಡ್ಕೊಳ್ಬೇಕು ಅಂದರೆ ಸಿವಿಲೈಸ್ಡ್, ಸದಾ ತಮ್ಮ ದೃಷ್ಟಿ ಆತ್ಮಿಕ್ಕಿರಲಿ. ತಮ್ಮನ್ನು ಆತ್ಮ ಅಂತ ನೋಡ್ರಿ. ಯಾರು ಹೇಗೆ ಇರಲಿ, ಅವರೊಳಗಡೆ ಇರುವಂತಹ ಮೂಲ ಸತ್ಯ ಆತ್ಮನೇ ನೋಡುವಂಥದ್ದು ಏನಿದೆಯಲ್ಲ ಇದಕ್ಕೆ ಸಿವಿಲೈಸ್ಡ್ ಅಂತಾರೆ ಬಾಬಾ. अपने कैरेक्टर सुधारने हैं, ಮನುಷ್ಯಂ ಕೋ ದೇವತಾ ಬನಾನೆಗೆ ಸೇವಾ ಕರ್ನೆ ಹೇ. ಕ್ಯಾರೆಕ್ಟರ್ ಸುಧಾರಣೆ ಮಾಡ್ಕೊಳ್ಳೋದು ಅಂದರೆ ಏನು ಸತ್ಯುಗದಲ್ಲಿ ಸದಾ ಆತ್ಮಿಕ್ ಸ್ಮೃತಿಯಲ್ಲಿ ಜೀವನ್ಮುಕ್ತ ಸ್ಥಿತಿ ಅನುಭವ ಇರ್ತದ, ಸದಾ ಏಕತೆ ಇರ್ತದೆ, ಸದಾ ತಾವು ಆತ್ಮ ಹೋನೇಕ ಹೆಸಾಸ್ ಅನುಭೂತಿ ಇರ್ತದ. ಅದನ್ನು ಬಾಬಾ ಹೇಳ್ತಾರೆ ಆ ಅನುಭವ ಮಾಡ್ರಿ. ಅರ್ಥಾತ್ ತಮ್ಮ ಕ್ಯಾರೆಕ್ಟರ್ ಸುಧಾರಣೆ ಮಾಡ್ಕೊಳ್ಳೋದು ಅಂದರೆ ದೈವಿ ಕ್ಯಾರೆಕ್ಟರ್ನಾಗಿ ಮಾಡ್ಕೊಳ್ಳೋದು. ಅರ್ಥಾತ್ ದೇವತೆಗಳ, ಸತ್ಯುಗದ ದೇವತೆಗಳ ಜೀವನದಲ್ಲಿ ಯಾವ ಏಕತೆ, ಮಧುರತೆ, ನಿಶ್ಚಿಂತತೆ ಇತ್ತು ಅದು ಇದೇ ಸಮಯದಲ್ಲಿ ನಾವು ಅನುಭವ ಮಾಡಬೇಕಿದೆ. वरदान, रूहानी ड्रिल के अभ्यास द्वारा फाइनल पेपर में पास होने वाले सदा शक्तिशाली भव. ಆತ್ಮೀಯ ಡ್ರಿಲ್ನ ಅಭ್ಯಾಸದ ಮೂಲಕ, ಆತ್ಮದ ಒಂದು ಡ್ರಿಲ್ನ ಮಾಡುವಂಥ ಅಭ್ಯಾಸದ ಮೂಲಕ ಫೈನಲ್ ಪೇಪರ್ನಲ್ಲಿ ಫುಲ್ ಪಾಸ್ ಆಗುವಂತಹ, ಫೈನಲ್ ಪೇಪರ್ನಲ್ಲಿ ಯಾವುದೋ ಅಶರೀರಿ ಆಗುವ ಫೈನಲ್ ಪೇಪರ್ ಇದೆ, ಅದರಲ್ಲಿ ಫುಲ್ ಪಾಸ್ ಆಗುವಂಥ ಸದಾ ಶಕ್ತಿಶಾಲಿ ಆತ್ಮ ಆಗ್ರಿ. विस्तार ಇದೆ. जैसे वर्तमान समय के प्रमाण शरीर के लिए सर्व बीमारियों का इलाज एक्सरसाइज सिखाते हैं. ವರ್ತಮಾನ ಸಮಯದಲ್ಲಿ ಈಗೊಂದು ಟ್ರೆಂಡ್ ಇದೆ, ಎಲ್ಲದಕ್ಕೂ ಔಷಧ ತಗೊಂಡ್ರು, ಆಸ್ಪತ್ರೆ ತೋರಿಸಿದ್ರು, ಒಳ್ಳೆ ಡಯಟ್ ಮೇಂಟೈನ್ ಮಾಡಿದ್ರು ಕೂಡ ಎಲ್ಲರೂ ಹೇಳ್ತಾರೆ ಇದೊಂದು ಮಾಡರ್ನ್ ಸ್ಟೈಲ್ ಟ್ರೆಂಡ್ ಅಂತ ಹೇಳ್ಬೋದು, ಎಕ್ಸರ್ಸೈಸ್ ಅಥವಾ ಪ್ರಾಣಾಯಾಮ. ಎಕ್ಸರ್ಸೈಸ್, ಪ್ರಾಣಾಯಾಮ ಅಥವಾ ಸೂರ್ಯ ನಮಸ್ಕಾರ, ಹೀಗೆ ಇದನ್ನು ಮಾಡ್ರಿ ಇದರಿಂದ ಚಲೋ ಆಗ್ತದೆ ಅನ್ನುವಂಥದ್ದು ಎಲ್ಲರೂ ಹೇಳ್ತಾರೆ. ಹಾಗೆ ಎಲ್ಲರದು ಹೆಲ್ತ್ ಕಾನ್ಷಿಯಸ್ಸಲ್ಲಿ ಎಕ್ಸರ್ಸೈಸ್ ಮಾಡಬೇಕನ್ನೋದು ಕೂಡ ತಮ್ಮ ರುಟೀನಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಹಾಗೇ ಬಾಬಾ ಹೇಳ್ತಾರೆ, ऐसा आत्मा को सदा शक्तिशाली बनाने के लिए रूहानी एक्सरसाइज का अभ्यास चाहिए.
ತಮ್ಮ ಒಂದು ಆತ್ಮನನ್ನ ಅರ್ಥಾತ್ ಆತ್ಮನ ಮೈಂಡನ್ನು ಶಕ್ತಿಶಾಲಿ ಅನುಭವ ಮಾಡಲಿಕ್ಕೆ ಬಾಬಾ ಹೇಳ್ತಾರೆ ಆತ್ಮಿಕ ಡ್ರಿಲ್ ಮಾಡುವ ಅವಶ್ಯಕತೆ ಇದೆ. चारों ओर कितना भी हलचल का वातावरण हो लेकिन आवाज में रहते आवाज से परे स्थिति का अभ्यास करो. ಎಕ್ಸಸೈಸ್ ಏನು ಮಾಡ್ಬೇಕಂತ ಹೇಳ್ತಾರೆ ಬಾಬಾ, ಹಲ್ಚಲ್ಲಿದೆ, ಒಂದಿದೆ ಆಂತರಿಕ ಮನಸ್ಸಿನಲ್ಲಿ ಹಲ್ಚಲಿದೆ, ಇನ್ನೊಂದು ಹೊರಗಡೆ ಪ್ರಾಕೃತಿಕ ಹಲ್ಚಲ್ಲಿದೆ, ಸಂಬಂಧಗಳಲ್ಲಿ ಅನೇಕ ಏರುಪೇರು ಆಗ್ತಾ ಇದೆ. ಏನೇ ನಡೀಲಿ, ಶರೀರದಲ್ಲಿ ಯಾವುದೇ ರೋಗದ ಹಲ್ಚಲ್ಲಿರಲಿ, ಇವನ್ ಆಪರೇಷನ್ ಥಿಯೇಟ್ರಿಗೆ ಹೋಗ್ತಿದ್ದೀವಂದ್ರೂ ಕೂಡ ಬಾಬಾ ಹೇಳ್ತಾರೆ ಅವಾಜದಿಂದ ಪರೆ ಅಶರೀರಿ ದೇಹದಿಂದ ಡಿಟ್ಯಾಚ್ ತಮ್ಮ ಮೂಲ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸ ಮಾಡ್ರಿ. ಅಂದರೆ ಈ ಮೈಂಡ್ ಒಳಗ, ಆಂತರಿಕ ಜಗತ್ತಿನೊಳಗ, ಬಾಹ್ಯ ಜಗತ್ತಿನೊಳಗ ಎಷ್ಟೇ ಏರುಪೇರು ಅಲ್ಲೋಲ್ ಕಲ್ಲೋಲ್ ನಡೀತಾ ಇರಲಿ, ಆದರೆ ಈ ಅವಾಜಿಂದ ಅರ್ಥಾತ್ ಡ್ರಾಮಾದಿಂದ ಪರೆ, ಈ ರೋಲ್ ಡ್ರಾಮಾ ಇದರಿಂದಲೇ ಪರೆ ಆದ ಕೇವಲ ಉಳಿಯೋದು ಸೈಲೆನ್ಸ್. ಅದಕ್ಕೆ ಅವಾಜದಿಂದ ಪರೆ ಆಗುವ ಅಭ್ಯಾಸವನ್ನು ಮಾಡ್ರಿ ಅಂತಾರೆ ಬಾಬಾ. ಮನ್ಕೋ ಜಹಾ ಚಾವೋ ಜಿತನಾ ಸಮಯ ಸ್ಥಿತ ಕರ್ನೆ ಚಾವೋ ಉತನಾ ಸಮಯ ವಹಾ ಸ್ಥಿತ ಕರ್ಲೋ. ಬಾಬಾ ಹೇಳ್ತಾರೆ ಅಂಡರ್ಲೈನ್, ಮನಸ್ಸನ್ನು ಎಲ್ಲಿ, ಹೇಗೆ, ಯಾವಾಗ, ಎಷ್ಟೊತ್ತನ ಬೇಕೋ ಅಷ್ಟೊತ್ತನ ಇದನ್ನು ಏಕಾಗ್ರ ಮಾಡುವಂತಹ ಅಭ್ಯಾಸ ಮಾಡಿಕೊಡ್ರಿ ಅಂತಾರೆ ಬಾಬಾ. ಅಂದರೆ ಈ ಮನಸ್ಸನ್ನು ಆತ್ಮದ ಮೂಲ ಸ್ಥಿತಿಯಲ್ಲಿ ಏಕಾಗ್ರ ಮಾಡುವುದೇ ಇರ್ಬೋದು, ಆತ್ಮನ ಗುಣಗಳ ಮಹಿಮೆ ಮಾಡುವುದೇ ಇರ್ಬೋದು, ಪರಮಾತ್ಮನ ಸಂಘದಲ್ಲಿ ಅಥವಾ ಅನಾದಿ ಸತ್ಯ ಸ್ವರೂಪದಲ್ಲಿ ಏಕಾಗ್ರ ಮಾಡುವುದೇ ಇರ್ಬೋದು, ಅಥವಾ ಫರಿಸ್ತಾ ಸ್ವರೂಪದಲ್ಲಿ ಏಕಾಗ್ರ ಮಾಡುವುದೇ ಇರ್ಬೋದು. ಎಲ್ಲಿ ನೀವು ನಿಲ್ಲಿಸ್ತೀರಿ ಅಲ್ಲಿ ಇದು ಎಷ್ಟೊತ್ತನ ಅನ್ಕೋತೀವಿ ಅಷ್ಟೊತ್ತನ ಇದು ಮನಸ್ಸು ಏಕಾಗ್ರ ಆಗಬೇಕು. ಇದು ಜರೂರಿ ಇದೆ. ಈ ಅಭ್ಯಾಸ, ಈ ಎಕ್ಸರ್ಸೈಸನ್ನು ಮಾಡ್ರಿ, ಹೆಚ್ಚಿಸ್ಕೊಡ್ರಿ ಅಂತಾರೆ ಬಾಬಾ. ತಬ್ ಶಕ್ತಿಶಾಲಿ ಬನ್ ಫೈನಲ್ ಪೇಪರ್ ಮೇ ಪಾಸ್ ಹೋ ಸಕೆಂಗೆ. ಈ ಎಕ್ಸರ್ಸೈಸ್ ಬಹಳ ಸಮಯದವರೆಗೆ ಮಾಡುವ ಅಭ್ಯಾಸ ಇದ್ದಾಗ ಬಾಬಾ ನಿನ್ನೇನು ಹೇಳಿದರು, ಮಕ್ಕಳೇ ಮನಸ್ಸನ್ನು ಶಕ್ತಿಶಾಲಿ ಮಾಡಬೇಕು ಅಂತಂದ್ರೆ ಒಂದು ಈಶ್ವರಿ ನೆನಪೆನ್ನುವಂತಹ ಭೋಜನ ಕೊಡ್ರಿ ಅಂತ. ಮನಸ್ಸು ಶಕ್ತಿಶಾಲಿ ಆಗಲಿಕ್ಕೆ ಬಾಬಾ ಹೇಳಿದರು, ಯೋಗದಲ್ಲಿ ಸೇವಾನೂ ನೆನಪಿಗೆ ಬರಬಾರ್ದು, ಯೋಗದಲ್ಲಿ ಯೋಗವೇ ನೆನಪಿರಬೇಕು, ಒಂದು ಬಾಬಾನೇ ನೆನಪಿರಬೇಕು. ಯಾಕಂದರೆ ಅಂತಿಮ ಅಶರೀರಿ ಆಗುವ ಪೇಪರ್ನಲ್ಲಿ ಪಾಸ್ ಆಗಬೇಕು ಅಂದರೆ ಬಹಳ ಸಮಯದ ಅಭ್ಯಾಸ ಬೇಕು. ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳೇ ಈ ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಂಡಾಗ ರುಹಾನಿ ಎಕ್ಸರ್ಸೈಸ್ನ ಮೂಲಕ ಆವಾಗಲೇ ಫೈನಲ್ ಪೇಪರ್ನಲ್ಲಿ ನೀವು ಪಾಸ್ ಆಗಲಿಕ್ಕೆ ಸಾಧ್ಯ ಅಂತ. ಮುರಳಿಯ ಸ್ಲೋಗನ್, अपने विकारी स्वभाव संस्कार व कर्म को समर्पण कर देना ही समर्पित होना है. ಅಂಡರ್ಲೈನ್, ಬಹಳ ವಿಶೇಷ ಅಂಡರ್ಲೈನ್. ಸಮರ್ಪಣೆ ಅಂದರೆ ಏನು ಅನ್ನೋದು ಅರ್ಥ ಬಾಬಾ ಹೇಳ್ತಾ ಇದ್ದಾರೆ. ತಮ್ಮ ವಿಕಾರಿ ಅರ್ಥಾತ್ ಪತಿತ ಅರ್ಥಾತ್ ದೇಹಬಾನದ ಸ್ವಭಾವ, ಸಂಸ್ಕಾರ ಮತ್ತು ಕರ್ಮವನ್ನು ಇರುವುದೇ ಏನು, ವಿಶ್ವನಾಟಕದಲ್ಲಿ ನಾವು ಆತ್ಮ ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಬಂದಾಗ ಇರುವುದೇ ಸ್ವಭಾವ, ಸಂಸ್ಕಾರ ಮತ್ತು ಕರ್ಮ. ಸ್ವಭಾವ, ಸಂಸ್ಕಾರ, ಕರ್ಮವನ್ನು ಈಶ್ವರ ಭಗವಂತ ತಂದೆಗೆ ಸಮರ್ಪಣೆ ಮಾಡಿ ಬಿಡುವುದೇ ನಿಜವಾದ ಸಮರ್ಪಣೆ ಅಂತ ಹೇಳ್ತಾರೆ. ಸರೆಂಡರ್ ಆಗೋದು ಅಂತಂದರೆ ಕೇವಲ ಸೇವಾ ಕೇಂದ್ರದಲ್ಲಿ ಇರುವುದು ಅಂತಲ್ಲ. ಸರೆಂಡರ್ ಆಗೋದು ಅಂದರೆ ಕೇವಲ ಬಿಳಿ ಬಟ್ಟೆ ಹಾಕೊಳ್ಳೋದಲ್ಲ. ಸರೆಂಡರ್ನ ಅರ್ಥ ಬಾಬಾ ಹೇಳ್ತಾರೆ, ನಿಜವಾದ ಸಮರ್ಪಣೆ ಅದು ಸೇವಾ ಕೇಂದ್ರದಲ್ಲೇ ಇರ್ಬೋದು ಅಥವಾ ಗೃಹಸ್ಥ ಜೀವನದಲ್ಲೇ ಇರ್ಬೋದು. ಸಮರ್ಪಣೆ ಅರ್ಥ ಆಗಿದೆ ತಮ್ಮ ವಿಕಾರಿ ದೇಹಬಾನದ ಯಾವುದು ನನ್ನ ಸ್ವಭಾವ, ನನ್ನ ನೇಚರ್, ಇದು ನನ್ನ ಅಭ್ಯಾಸ, ಇದನ್ನ ಹಿಂಗೆ ಇರುವುದು ಅಂತ ಏನು ಅಂದ್ಕೊಂಡಿದ್ದೀವಿ, ವಿಕಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಥರದ ಸ್ವಭಾವ, ಸಂಸ್ಕಾರಗಳು, ಅನುಭವಗಳು, ಏನೆಲ್ಲ ಕರ್ಮ ಇದಾವ, ಏನೆಲ್ಲ ಕರ್ಮ, ಅದು ಒಳ್ಳೇದಿರಲಿ ಕೆಟ್ಟದ್ದಿರಲಿ, ನಾ ಮಾಡಿದೆ, ನಾ ಮಾಡಬಾರ್ದಾಗಿತ್ತು ಅಥವಾ ನಾನೇ ಮಾಡಬೇಕು, ನನ್ನಿಂದ ಆಗೋದಿದೆ, ಏನೆಲ್ಲ ಕರ್ಮ ಇದೆ ಅದು ಬಾಬಾ ಸಮರ್ಪಣೆ ಮಾಡಬೇಕು. ಸಮರ್ಪಣೆ ಮಾಡಿದ್ಮೇಲೆ ಅದ್ರ ನೆನಪು ಇರೋದಿಲ್ಲ. ಇವೆಲ್ಲ ಸಮರ್ಪಣೆ ಆದಮೇಲೆ ಉಳಿಯೋದು ಕೇವಲ ನಿರ್ವಿಕಾರಿ ಆತ್ಮ, ಕೇವಲ ಸೈಲೆನ್ಸ್. ಕರ್ಮನೇ ಇಲ್ಲ, ಸ್ವಭಾವ ಸಂಸ್ಕಾರನೇ ಇಲ್ಲ ಅಂದಮೇಲೆ ಆತ್ಮ ತನ್ನ ಮೂಲ ಸೈಲೆಂಟ್ ಸ್ಟೇಟ್ನಲ್ಲಿ ಇರ್ತದೆ. ಇದಕ್ಕನೇ ಸಮರ್ಪಣೆ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತಿಷ್ಠಾರೆ, ಈಗ ಲಗನದ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗದ ಜ್ವಾಲೆಯನ್ನು ಜ್ವಾಲಾರೂಪವನ್ನು ಧರಿಸ್ರಿ ಅಂತ.
जब तक आपकी याद ज्वाला रूप नहीं बनी है तब तक यह विनाश की ज्वाला भी ಸಂಪೂರ್ಣ ಜ್ವಾಲಾರೂಪ नहीं लेती है. ಎಲ್ಲಿವರೆಗೆ ತಮ್ಮ ನೆನಪು ಜ್ವಾಲಾರೂಪ ಆಗೋದಿಲ್ಲ. ಜ್ವಾಲಾರೂಪ ಅಂದರೆ ಅಶರೀರಿಯ. ಏಕ್ ಬಾಬಾ ದೂಸರ ನ ಕೊಯ್. ಬಾಬಾ ಬಿಟ್ಟರೆ ನನ್ನ ಜೊತೆಯಲ್ಲಿ ಇನ್ನೊಬ್ಬರ ಪಿಕ್ಚರ್, ಇನ್ನೊಬ್ಬರು ಯಾವ ಥರದ್ದು ನೆನಪು ನಮ್ಮಿಬ್ಬರ ಮಧ್ಯದಲ್ಲಿ ಬರಬಾರ್ದು. ಇಂತಹ ಜ್ವಾಲಾರೂಪದ ನೆನಪು ಎಲ್ಲಿತನ ಆಗೋದಿಲ್ಲ, ಅಲ್ಲಿವರೆಗೆ ವಿನಾಶದ ಜ್ವಾಲೆ ಸಂಪೂರ್ಣವಾಗಿ ಹೊತ್ತಿ ಉರಿಲಿಕ್ಕೆ ಸಾಧ್ಯ ಇಲ್ಲ. ವಿನಾಶ ಅಂದರೆ ಸ್ಥೂಲ ವಿನಾಶ ಆಗೋದಂತೂ ಡ್ರಾಮಾದಲ್ಲಿ ಫಿಕ್ಸ್ ಇದೆ, ಹೇಗಾಗಬೇಕು ಅಂತಾಗಬೇಕು ಆಗ್ತದೆ. ವಿನಾಶ ಅರ್ಥಾತ್ ಮೈಂಡ್ ಒಳಗಿನ ಕಲಿಯುಗದ ಮೈಂಡ್ಸೆಟ್ ಇದೆ, ಕಲಿಯುಗದ ಒಂದು ಈ ಪ್ರೋಗ್ರಾಮ್ ಇದೆ, ಅದು ವಿನಾಶ ಆಗಬೇಕು. ಅದು ಯಾವಾಗ ವಿನಾಶ ಆಗೋದು? ಯಾವಾಗ ಯೋಗ ಜ್ವಾಲಾರೂಪ ಆಗ್ತದ, ಏಕ್ ಬಾಬಾ ದೂಸರ ನ ಕೊಯ್, ಆಗಿ ಮೈಂಡ್ ಒಳಗಿರುವಂಥ ಎಲ್ಲ ಕಲಿಯುಗ ಪ್ರೋಗ್ರಾಮ್ ಡಿಲೀಟ್ ಆಗಲಿಕ್ಕೆ, ವಿನಾಶ ಆಗಲಿಕ್ಕೆ ಸಾಧ್ಯ ಇದೆ. ये भटकती फिर शीतल हो जाती, क्योंकि ज्वाला मूर्त और प्रेरक आधार मूर्त आत्माएं अभी स्वयं ही सदा ज्वालारूप नहीं बनी है. ಬಾಬಾ ಹೇಳ್ತಾರೆ, ಭಡಕ್ತಿ, ಒಮ್ಮೆ ಜ್ವಾಲೆ ಜೋರಾಗ್ತದ, ಒಮ್ಮೆ ತಣ್ಣಗಾಗ್ತದ. ಯಾಕೆ ಹೀಗಾಗ್ತದೆ? ಯಾವಾಗ ಜೋರಾಗ್ತದಂದ್ರೆ, ಜ್ವಾಲೆ ಯಾವಾಗ ಜೋರಾಗ್ತದಂದ್ರೆ, ನಾ ಆತ್ಮ ಅನ್ನುವಂಥ ಸ್ಮೃತಿಯೊಳಗಿದ್ದು ಈ ದೇಹದ ಸ್ಮೃತಿ ಡ್ರಾಮಾ ಇದರಿಂದ ಯಾವಾಗ ನಾ ಡಿಟ್ಯಾಚ್ ಇರ್ತೀನಿ, ಅವಾಗಿದು ಅಗ್ನಿ ಜೋರು ಇರ್ತದೆ. ಯಾವಾಗ ಈ ಕ್ಯಾರೆಕ್ಟರ್ ಕಾನ್ಷಿಯಸ್ನಲ್ಲಿ ಬಂದು, ರೋಲ್ ಕಾನ್ಷಿಯಸ್ನಲ್ಲಿ ಬಂದು ಇದನ್ನ ಒಂದು ಕ್ಷಣ ನಾ ರಿಯಲ್ ಅಂತ ಫೀಲ್ ಮಾಡಿದ್ರು ಈ ಒಂದು ಆಂತರಿಕ ಯೋಗಾಗ್ನಿಯ ಜ್ವಾಲೆ ತಣ್ಣಗಾಗ್ಬಿಡ್ತದಂತಾರೆ ಬಾಬಾ. अब ज्वाला रूप बनने का दृढ़ संकल्प लो. ನನ್ನ ಯೋಗ ಸದಾ ಜ್ವಾಲಾ ರೂಪ ಇರಬೇಕು. ಇಲ್ಲಿ ಯಾವುದೂ ಸತ್ಯ ಅಲ್ಲ, ಇದು ಸಿನಿಮಾದೊಳಗೆ ನಡೀತಾ ಇದೆ, ಇದನ್ನ ಸತ್ಯ ಅಂತೆಂದು ಅನುಭವ ಮಾಡಬಾರ್ದು ಅನ್ನುವಂತಹ ದೃಢತೆ. ನಾ ಇರುವುದೇ ಆತ್ಮ ಇದೆ, ನಾ ಸಂಪೂರ್ಣ ಆತ್ಮ ಇದ್ದೀನಿ, ಈ ಡ್ರಾಮಾದಿಂದ ಡಿಟ್ಯಾಚ್ ಇದ್ದೀನಿ ಅಂತ, ಅವಿನಾಶಿ ಇದ್ದೀನಿ ಅನ್ನುವಂತಹ ದೃಢತೆಯಿಂದ ನಿಮ್ಮ ಯೋಗವನ್ನು ಜ್ವಾಲಾರೂಪ ಮಾಡಿಕೊಡ್ರಿ. संगठित रूप में मन बुद्धि की एकाग्रता द्वारा पावरफुल योग के वाइब्रेशन चारों ओर फैलाओ. अंडरलाइन. ಸಂಘಟಿತ ರೂಪದೊಳಗ ಮನ, ಬುದ್ಧಿ, ಸಂಸ್ಕಾರ ಇವುಗಳನ್ನು ಸಂಘಟನೆ ಮಾಡಿಕೊಂಡು ಇವುಗಳ ಏಕಾಗ್ರತೆಯಿಂದ ಶಕ್ತಿಶಾಲಿ ಯೋಗದ ವೈಬ್ರೇಷನ್ ಎಲ್ಲ ಕಡೆಗೂ ಹರಡಿಸ್ರಿ. ಓಂ ಶಾಂತಿ.